ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ದಿವ್ಯಾ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ಈ ವಿಡಿಯೋದಲ್ಲಿ ಫಸ್ಟ್ ನಮ್ಮ ಇನ್ಫಾರ್ಮೇಷನ್, ನಾವು ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನು, ನಾವು ಯಾವ ರೀತಿ MNC ನಲ್ಲಿ ಜಾಬ್ ತಗೊಂಡ್ವಿ, ಇಲ್ಲಿ ವರ್ಕ್ ಮಾಡ್ತಾ ಇರೋದು, ಆ ಡೀಟೇಲ್ಸನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ. ಸೊ ಒಂದು ಜಾಬ್ ತಗೋಬೇಕು ಅಂದರೆ ನೀವು ಯಾವ ರೀತಿ ಯಾವ ರೂಲ್ಸ್ ಎಲ್ಲ ನೀವು ಫಾಲೋ ಮಾಡಬೇಕು, ಸೊ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ಬಂದು ಆ್ಯಕ್ಚುಲಿ ನಿಮಗೆ ಆಲ್ರೆಡಿ ನಮ್ಮ ಇನ್ಫಾರ್ಮೇಷನ್ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ನಾನು ದಿವ್ಯಾ ಇಬ್ಬರು ಕೂಡ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದೀವಿ. ನಂದು 2017 ಬ್ಯಾಚ್ ಪಾಸ್ಡ್ ಔಟು, ನೀನು 2018 ಬ್ಯಾಚ್ ಪಾಸ್ಡ್ ಔಟು. ಸೊ ನಮ್ಮ ಹಸ್ಬೆಂಡ್ ಕೂಡ ಸಾಫ್ಟ್ವೇರಲ್ಲೇ ವರ್ಕ್ ಮಾಡ್ತಿರೋದು. ಅವರು ಕೂಡ ಕರೆಂಟ್ಲಿ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದಾರೆ, ಅದು ಕೂಡ IT ಕಂಪನಿ, IT MNC ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ನಾವು ಏನೇನು ಕ್ವಾಲಿಫಿಕೇಷನ್ ಅಪ್ಪ ಅಂತಂದರೆ, ನಾನು ಫಸ್ಟ್ PU ಮತ್ತು ಸೆಕೆಂಡ್ PUನ ನಾನು ತುಮಕೂರಲ್ಲಿ ಕಂಪ್ಲೀಟ್ ಮಾಡಿದೆ. ನೆಕ್ಸ್ಟ್ ನಾನು ಇಂಜಿನಿಯರಿಂಗ್ ಜಾಯ್ನ್ ಆದೆ. ಇಂಜಿನಿಯರಿಂಗ್ ಬ್ಯಾಂಗ್ಳೂರಲ್ಲೇ ನಾನು ಕಂಪ್ಲೀಟ್ ಮಾಡಿದ್ದು. ಸೊ ನಾನು ಬ್ರಾಂಚ್ ತಗೊಂಡಿದ್ದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗು. ನಾನು ಡಿಪ್ಲೊಮಾ ಮೇಲೆ ಇಂಜಿನಿಯರಿಂಗ್ ಮಾಡಿದ್ದು. ಡಿಪ್ಲೊಮಾ 3 ಇಯರ್ಸ್ ಇರುತ್ತೆ. ಸೊ ಡಿಪ್ಲೊಮಾ ಆದಮೇಲೆ ಇಂಜಿನಿಯರಿಂಗ್ ಮಾಡಿದರೆ ನಿಮಗೆ 3 ಇಯರ್ಸೇ ಇರುತ್ತೆ ಇಂಜಿನಿಯರಿಂಗು. ಲೈಕ್ PU ಆದಮೇಲೆ ಇಂಜಿನಿಯರಿಂಗ್ ಮಾಡಿದ್ರೆ 4 ಇಯರ್ಸ್ ಇರುತ್ತೆ. ಸೊ ನಾನು ಕಂಪ್ಯೂಟರ್ ಸೈನ್ಸ್ ತಗೊಂಡಿದ್ದು. ಡಿಪ್ಲೊಮಾದಲ್ಲೂ ಕೂಡ ಕಂಪ್ಯೂಟರ್ ಸೈನ್ಸು ಆ್ಯಂಡ್ ಇಂಜಿನಿಯರಿಂಗ್ನಲ್ಲೂ ಕೂಡ ಕಂಪ್ಯೂಟರ್ ಸೈನ್ಸು. ಇನ್ನೊಂದೇನು ಅಂದರೆ ಡಿಪ್ಲೊಮಾ ಮೇಲೆ ಕೂಡ CET ಬರೀಲೇಬೇಕು. ಸೊ PU ಮೇಲಿಂದಲೂ CET ಬರದೇ ಹೋಗಬೇಕು. ಒಂದು ಈಸಿ ಟಿಪ್ಸ್ ಏನಪ್ಪ ಅಂದರೆ, ಇಲ್ಲಿ ಡಿಪ್ಲೊಮಾ ಮೇಲೆ CET ಬರೆದವರಿಗೆ ರ್ಯಾಂಕ್ ಚೆನ್ನಾಗಿ ಬರುತ್ತೆ. ಯಾಕಂದರೆ ಕಡಿಮೆ ಜನ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ ಆ CETಲಿ. ಸೊ ಹಾಗಾಗಿ ರ್ಯಾಂಕಿಂಗ್ ಚೆನ್ನಾಗಿ ಬರುತ್ತೆ. ಸೊ ನೀವು ನಿಮ್ಮ ಎಫರ್ಟ್ ಕರೆಕ್ಟಾಗಿದ್ದು, ನೀವು ಚೆನ್ನಾಗಿ ಓದ್ಬಿಟ್ಟು CET ಅಟೆಂಡ್ ಮಾಡಿದ್ದೆ ಆದರೆ ಗ್ಯಾರಂಟಿ ಡೆಫಿನೆಟ್ಲಿ ನಿಮ್ಗೆ ಒಂದು ಒಳ್ಳೆ ಕಾಲೇಜಸ್ ಸಿಗುತ್ತೆ. ನಾನು ಕೂಡ ಒಂದು ಒಳ್ಳೆ ಕಾಲೇಜಲ್ಲಿ ನನಗೆ ಸಿಕ್ಕಿದ್ದು. ಸೊ ನಾನು ಕಂಪ್ಲೀಟ್ ಮಾಡಿದ್ದು ಕೂಡ ಒಂದು ಒಳ್ಳೆ ಕಾಲೇಜಲ್ಲೇ, ಬೆಂಗಳೂರಲ್ಲೇ ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದು. ಅದಾದ ತಕ್ಷಣವೇ ನನಗೆ ಜಾಬ್ ಆಗಿತ್ತು. ಸೊ ಹಾಗೆ ನಮ್ಮ ಅಕ್ಕಂಗೂ ಕೂಡ ಕಂಪ್ಲೀಟ್ ಆಯಿತು. ಸೊ ಕಂಪ್ಲೀಟ್ ಆದಮೇಲೆ ಕೆಲವು ಕಾಲೇಜಸಲ್ಲಿ ಕ್ಯಾಂಪಸ್ ಇರುತ್ತೆ, ಕೆಲವು ಕಾಲೇಜಸಲ್ಲಿ ಕ್ಯಾಂಪಸ್ ಇರಲ್ಲ. ಸೊ ಆವಾಗ ನೀವೇನು ಮಾಡ್ತೀರೋ, ಅಯ್ಯೋ ನನ್ನ ಇಂಜಿನಿಯರಿಂಗ್ ಕಂಪ್ಲೀಟ್ ಆಯಿತು, ನಾನು ಇವಾಗ ನೆಕ್ಸ್ಟ್ ಜಾಬ್ ಏನು ಮಾಡಬೇಕು, ಜಾಬ್ ಸಿಗಬೇಕು ಅಂದರೆ ಏನು ಮಾಡಬೇಕಪ್ಪ ಅನ್ನೋದು ಒಂದು ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಏನು ಮಾಡಬೇಕು ಅನ್ನೋ ಒಂದು ಪ್ಲಾನ್ ಇರಲ್ಲ. ಸೊ ಅವರಿಗೆ ನಾನು ಈ ವಿಡಿಯೋನ ನಾನು ಕ್ರೆಡಿಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಇಂಜಿನಿಯರಿಂಗ್ ಕಂಪ್ಲೀಟ್ ಆದಮೇಲೆ, ಸಪೋಸ್ ನಾನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನನಗೆ ಯಾವ ಥರ ಆಪ್ಷನ್ಸ್ ಇರುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ಫಸ್ಟು. ಸೊ ಈಗ ಎಷ್ಟೊಂದು ಕೋರ್ಸಸ್ ಅಂತ ಬರ್ತಾ ಇದ್ದಾವೆ. ಎಕ್ಸಾಂಪಲ್ ಜಾವಾ ಕೋರ್ಸು ನೀವು ಜಾವಾ ಕೋರ್ಸ್ ಆದರೂ ಮಾಡ್ಬೋದು. ಇಲ್ಲ ಎಲೆಕ್ಟ್ರಾನಿಕ್ಸ್ ಕೋರ್ ರಿಲೇಟೆಡ್ ನಾನು ಹೋಗ್ತೀನಿ ಅಂತ ಅಂದರೆ, ಸೊ ಎಲೆಕ್ಟ್ರಾನಿಕ್ VLSI ಅದನ್ನು ಬೇಕಾದ್ರೂ ನೀವು ತಗೊಂಡು ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ರೆ ಆ ಕೋರ್ಸ್ ಅವರು ನಿಮಗೆ ಸ್ವಲ್ಪ ಆಫರ್ಸನ್ನು ಕೊಡ್ತಾರೆ. ಕಂಪನೀಸ್ ಆಫರ್ಸ್, ಇಂಟರ್ವ್ಯೂನ ಅಲೋಕೇಟ್ ಮಾಡ್ತಾರೆ. ನೀವು ಕ್ರ್ಯಾಕ್ ಮಾಡಿದರೆ ಅಲ್ಲಿ ಕೂಡ ನಿಮಗೆ ಜಾಬ್ ಸಿಗುತ್ತೆ. ಇಲ್ಲ ಅದ್ರ ಜೊತೆಗೆ, ಯಾಕಂದರೆ ನಾವು ಇಂಜಿನಿಯರಿಂಗ್ ಮಾಡಬೇಕಾದ್ರೂ ನಮಗೆ ಎಷ್ಟೊಂದು ಟೈಮ್ ಇರುತ್ತೆ. ನಾನು PU ಕಂಪ್ಲೀಟ್ ಆದಮೇಲೆ ನನಗೆ 4 ಇಯರ್ಸ್ ಇಂಜಿನಿಯರಿಂಗ್ ನಾನು ಮಾಡಿದ್ದು. ಇಂಜಿನಿಯರಿಂಗ್ಸ್ ನಮಗೆ ಗೊತ್ತಿರೋದಂಗೆ ನಾವೆಲ್ಲ ಯಾವಾಗ ಓದ್ತಾ ಇದ್ವಿಯಪ್ಪ ಅಂತಂದರೆ, ಇವಾಗ ನೆಕ್ಸ್ಟ್ ಇಂಟರ್ನಲ್ಸ್ ಅಂದರೆ ನಾವು ಹಿಂದಿನ ದಿನ ಕುತ್ಕೊಂಡು ಓದಿದ್ದೆ ನಾನಂತೂ. ಸೊ ಎಕ್ಸಾಮ್ಸ್ ಇದ್ರೂ ಅಷ್ಟೇ ಅದೇ ಥರ ಮಾಡ್ತೀವಿ. ಸೊ ಎಷ್ಟೊಂದು ಟೈಮನ್ನು ನಾವೇ ವೇಸ್ಟ್ ಮಾಡ್ತೀವಿ, ಏನು ಮಾಡಬೇಕು ಅಂತ ಗೊತ್ತಿಲ್ದಲೆ. ಸೊ ಆ ಟೈಮಲ್ಲಿ ನಾವು ಯಾವ ರೀತಿ ಪ್ರಿಪೇರ್ ಆಗಬೇಕಪ್ಪ ಅಂದರೆ, ನಾವು ಇಂಜಿನಿಯರಿಂಗು 4 ವರ್ಷ ಏನು ಕಂಪ್ಲೀಟ್ ಮಾಡ್ತೀವಲ್ಲ, ನಮಗೆ ಯಾವುದ್ಯಾವುದು ಸಬ್ಜೆಕ್ಟ್ ಇರುತ್ತಲ್ಲ, ನಿಮಗೆ ಯಾವ ಸಬ್ಜೆಕ್ಟ್ ತುಂಬ ಇಷ್ಟ ಆಗುತ್ತೆ, ಯಾವುದು ತುಂಬ ಈಸಿ ಅಂತ ಅನಿಸುತ್ತೆ, ಆ ಸಬ್ಜೆಕ್ಟ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ ಅದನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ. ಎಕ್ಸಾಂಪಲ್ ಏನಪ್ಪ ಅಂತಂದರೆ, ಇವಾಗ ನಿಮಗೆ C ಇಷ್ಟ, C++ ಚೆನ್ನಾಗಿ ಅನಿಸುತ್ತೆ, .NET ಇಲ್ಲ ಜಾವಾ. ಸೊ ಪರ್ಟಿಕ್ಯುಲರ್ ಆಗಿ ಅದ್ರ ಬಗ್ಗೆ ಕಂಪ್ಲೀಟಾಗಿ ಅನಲೈಸ್ ಮಾಡಿ ಚೆನ್ನಾಗಿ ತಿಳ್ಕೊಳ್ಳಿ. ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಫ್ಯೂಚರಲ್ಲಿ. ಬಿಕಾಸ್ ಅದ್ರ ಬಗ್ಗೆನೇ ನೀವು ವರ್ಕ್ ಮಾಡೋದು ಕಂಪನಿನಲ್ಲೆಲ್ಲ. ಮತ್ತು ಜಾಬ್ ತಗೊಳ್ಳೋದಕ್ಕೂ ಕೂಡ ತುಂಬ ಈಸಿ ಆಗುತ್ತೆ. ಇಂಟರ್ವ್ಯೂ ಇದ್ದರೆ ಅದ್ರ ಬಗ್ಗೆನೇ ಕೇಳ್ತಾರೆ, ನಿಮಗೆ ಗೊತ್ತಿದ್ರೆ ಆನ್ಸರ್ ಮಾಡೋದಕ್ಕೂ ಈಸಿ ಆಗುತ್ತೆ, ಇಂಟರ್ವ್ಯೂ ಕ್ರ್ಯಾಕ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ. ಮೇಯ್ನ್ ಏನಪ್ಪ ಅಂತಂದರೆ, ಈ ಫ್ರೆಷರ್ಸ್ಗೆಲ್ಲ ಆಪ್ಟಿಟ್ಯೂಡ್ ಇಟ್ಬಿಡ್ತಾರೆ. ಸೊ ಆಪ್ಟಿಟ್ಯೂಡು ನೀವು ಮುಂಚೆನೆ ಈ 4 ಇಯರ್ಸಲ್ಲೇ ಆಪ್ಟಿಟ್ಯೂಡು ಚೆನ್ನಾಗಿ ಪ್ರಿಪೇರ್ ಆಗಿಬಿಡಿ. ಫಸ್ಟ್ ರೌಂಡ್ ನೀವು ಕ್ಲಿಯರ್ ಆದರೆ ಸೆಕೆಂಡ್ ರೌಂಡು ಟೆಕ್ನಿಕಲ್ ಇರ್ತಾರೆ. ಟೆಕ್ನಿಕಲ್ಲು ನೀವು ಯಾವ ಸಬ್ಜೆಕ್ಟಲ್ಲಿ ಸ್ಟ್ರಾಂಗ್ ಇರ್ತೀರಾ ಅದ್ರ ಬೇಸಿಸ್ ಮೇಲೆ ನೀವು ಕ್ಲಿಯರ್ ಮಾಡ್ಬೋದು. ಸೊ ನೀವು C ನಲ್ಲಿ ಸ್ಟ್ರಾಂಗ್ ಇದ್ದರೆ C ಪೇಪರ್ ತೊಗೊಳ್ತೀರಾ,
ಸೊ ಅದ್ರ ಬಗ್ಗೆ ನಾಲೆಡ್ಜ್ ಇತ್ತು ಅಂದರೆ ಈಸಿಯಾಗಿ ತುಂಬ ಈಸಿ ಕ್ವಶನ್ಸೇ ಕೇಳ್ತಾರೆ, ಬಟ್ ನೀವು ಪ್ರಿಪೇರ್ ಆಗೋದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಆ ರೀತಿ ಪ್ರಿಪೇರ್ ಮಾಡಿಕೊಂಡ್ರೆ ಇಮಿಡಿಯೇಟಾಗಿ ನೀವು ಕ್ಯಾಂಪಸ್ ಇಲ್ಲ ಅಂದರೂ ಕೂಡ ಇಂಜಿನಿಯರಿಂಗ್ ಮುಗ್ದಾದ್ಮೇಲೆ ನೀವು ಈ ಜಾಬನ್ನು ಈಸಿಯಾಗಿ ಪಡ್ಕೋಬೋದು ಅಂತ ಹೇಳ್ಬೋದು. ಸೊ ಇವಾಗ ಆಪ್ಟಿಟ್ಯೂಡು ಓಕೆ ನೀವು ಸ್ಟಾರ್ಟ್ ಮಾಡ್ತೀರಾ ಲರ್ನ್ ಮಾಡೋಕ್ಕೆ ಅಂತ ಅಂದ್ಕೊಂಡ್ರೆ ಫಸ್ಟ್ 4 ಇಯರ್ಸು ಆಪ್ಟಿಟ್ಯೂಡ್ ಮೇಲೆ ಫೋಕಸ್ ಮಾಡಬೇಕು ಅಂತ ಏನಿಲ್ಲ. ನಿಮ್ಗೆ ಯಾವಾಗ ಇಂಟ್ರೆಸ್ಟ್ ಬರುತ್ತೋ 4 ಇಯರ್ಸಲ್ಲಿ ಲೈಕ್ ನಮಗೆ ಯೂಶಲಿ ಕ್ಯಾಂಪಸ್ ಎಲ್ಲ ಸ್ಟಾರ್ಟ್ ಆಗೋದು 3rd ಇಯರಿಂದಲೇ ಸ್ಟಾರ್ಟ್ ಆಗಿಬಿಡುತ್ತೆ ಇವಾಗೆಲ್ಲ. ಸೊ ಹಾಗಾಗಿ ನೀವು 2nd ಇಯರಿಂದ ಆಪ್ಟಿಟ್ಯೂಡ್ ಸ್ಟಾರ್ಟ್ ಮಾಡಬೇಕು. ಎಲ್ಲ ಬೇಸಿಕ್ಸ್ ನೀವು ತರೋಲಿ ನೀವು ನೋಡಿಕೊಂಡ್ರೆ ಯಾವಾಗಲೂ ಸಾಲ್ವ್ ಮಾಡ್ತೀವಿ ಅಂತ ಅನ್ನೋಕ್ಕಾಗಲ್ಲ. ಬಟ್ ನಿಮ್ಗೆ ಏನಾದರೆ ಬೇಸಿಕ್ಸ್ ಗೊತ್ತಿರಲೇಬೇಕು. ಸೊ ಆಪ್ಟಿಟ್ಯೂಡ್ ಪ್ರಿಪೇರ್ ಆಗಬೇಕು. ಫಸ್ಟು ಆಪ್ಟಿಟ್ಯೂಡ್ ಪ್ರಿಪೇರ್ ಆಗಿ ನೆಕ್ಸ್ಟ್ ಬರೋದು ಕಮ್ಯುನಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಆದಷ್ಟು ನಿಮ್ಮ ಫ್ರೆಂಡ್ಸ್ ಹತ್ರ ಆಗಲಿ ಟೀಚರ್ಸ್ ಹತ್ರ ಆಗಲಿ ಕಮ್ಯುನಿಕೇಟ್ ಮಾಡ್ತಾ ಇರಿ, ಬೇರೆಯವ್ರ ಜೊತೆ ಆಗಲಿ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾ ಇರಿ. ನಿಮ್ಮ ಕಮ್ಯುನಿಕೇಷನ್ನ ಇಂಪ್ರೂವ್ ಮಾಡ್ಕೋಬೇಕು. ಬಿಕಾಸ್ ನೆಕ್ಸ್ಟ್ ಗ್ರೂಪ್ ಡಿಸ್ಕಷನು, ಡೇ ಟು ಡೇ ಅಪ್ಡೇಟ್ಸ್ ಏನಿರುತ್ತೋ ಅದನ್ನು ನೋಡ್ತಾ ಹೋಗಬೇಕು. ಡೈಲಿ ಏನೇನಿರುತ್ತೆ ಅಪ್ಡೇಟ್ಸು, ಟೆಕ್ನಾಲಜಿ ಯಾವ ರೀತಿ ಅಪ್ಡೇಟ್ ಆಗ್ತಿದೆ, ಯಾವ ಟಾಪಿಕ್ ಬೇಕಾದ್ರೂ ಪಿಕ್ ಮಾಡ್ಬೋದು ಅವರು, ಲೈಕ್ ಅವ್ರು ನಿಮಗೆ ಕೊಡ್ಬೋದು ಗ್ರೂಪ್ ಡಿಸ್ಕಷನ್ಗೆ. ಸೊ ಹಾಗಾಗಿ ಸ್ವಲ್ಪ ಅದ್ರ ಬೇಸಿಕ್ಸು ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಬೇಕು. ಗ್ರೂಪ್ ಡಿಸ್ಕಷನಲ್ಲಿ ನೀವೇನಾದರೂ ಅವರಿಗೆ ಮಾತಾಡಬೇಕು ಚೆನ್ನಾಗಿ ಅಂದರೆ ಅದ್ರ ಬಗ್ಗೆ ಏನಾದರೂ ಸ್ವಲ್ಪ ತಿಳ್ಕೊಂಡಿರಬೇಕು. ಸೊ ಹಾಗಾಗಿ ಕಮ್ಯುನಿಕೇಷನ್, ಆಪ್ಟಿಟ್ಯೂಡು, ಗ್ರೂಪ್ ಡಿಸ್ಕಷನು ಇದೆಲ್ಲ ಬರೋದು ಫ್ರೆಷರ್ಸ್ಗೆ ಮಾತ್ರ ಇದನ್ನೆಲ್ಲ ಕೇಳೋದು. ಸೊ ಒಂದ್ಸರಿ ನೀವು ಫ್ರೆಷರ್ಸಿಂದ ಎಕ್ಸ್ಪೀರಿಯನ್ಸ್ ಆಗಿಬಿಟ್ರೆ ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಚೇಂಜ್ ಮಾಡೋದು ಈಸಿ ಇರುತ್ತೆ. ಬಿಕಾಸ್ ಅವ್ರು ಜಸ್ಟ್ ನಮ್ಮ ಟೆಕ್ನಿಕಲ್ ಸ್ಕಿಲ್ಸ್ ಮಾತ್ರನೇ ಫೋಕಸ್ ಮಾಡ್ತಾರೆ ಅವಾಗ. ಬಟ್ ಫ್ರೆಷರ್ಸ್ಗೆ ಹಂಗಿಲ್ಲ. ಫಸ್ಟ್ ಆಪ್ಟಿಟ್ಯೂಡು, ಕಮ್ಯುನಿಕೇಷನ್, ಗ್ರೂಪ್ ಡಿಸ್ಕಷನು, ಲೀಡರ್ಶಿಪ್ ಇದೆಲ್ಲನೂ ಕವರ್ ಮಾಡ್ತಾರೆ. ಸೊ ಇದಕ್ಕೆಲ್ಲದಕ್ಕೂ ಸಪ್ರೇಟ್ ರೌಂಡ್ಸ್ ಅಂತ ಇಟ್ಟಿರ್ತಾರೆ. ಸೊ ಎಲ್ಲನೂ ಕ್ಲಿಯರ್ ಮಾಡಲೇಬೇಕಾಗುತ್ತೆ. ಫ್ರೆಂಡ್ಸ್, ಇನ್ನೊಂದು ಡೌಟ್ ಏನಪ್ಪ ಅಂತಂದರೆ, ಓಕೆ ನಾನೆಲ್ಲ ಚೆನ್ನಾಗೇ ಪ್ರಿಪೇರ್ ಆಗಿದ್ದೀನಿ, ಬಟ್ ನನಗೆ ಜಾಬ್ ಓಪನಿಂಗ್ಸ್ ಎಲ್ಲಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ನಾನು ಏನು ಮಾಡಬೇಕು ಅಂತ ಒಂದು ತುಂಬ ಡೌಟ್ ಇರುತ್ತೆ. ಸೊ ಈಗ ನಾವು ಇಂಜಿನಿಯರಿಂಗ್ ಮುಗಿದ ತಕ್ಷಣ ನನಗೆ ಎಕ್ಸಾಂಪಲ್ ಇವಳಿಗೂ ಕೂಡ TCS ಅಲ್ಲೇ ಫಸ್ಟ್ ಕಂಪನಿ ಅವಳಿಗೆ ಆಫರ್ ಸಿಕ್ಕಿದ್ದು. ಯಾವ ರೀತಿ ದಿವ್ಯಾ ನಿಂಗೆ ಸಿಕ್ಕಿದ್ದು TCS, ಯಾವ ರೀತಿ ಅಪ್ಲೈ ಮಾಡಿದೆ? ಏನಿಲ್ಲ, ಫಸ್ಟು ನಮಗೆ ನಾರ್ಮಲ್ ಆಗಿ ನಾವು ಅಪ್ಲೈ ಮಾಡಿದ ತಕ್ಷಣ ನಮಗೆ ಒಂದು ಟೆಸ್ಟ್ ಇರುತ್ತೆ, ರಿಟರ್ನ್ ಇಲ್ಲ ಆನ್ಲೈನ್ ಟೆಸ್ಟ್ ಇತ್ತು. ಒಂದು ಪ್ರೋಗ್ರಾಮಿಂಗ್ ಡೆಫಿನೆಟ್ಲಿ ಒಂದು ಪ್ರೋಗ್ರಾಮಿಂಗ್ ಕ್ವಶನ್ ಇರುತ್ತೆ. ಯಾವುದಾದ್ರೂ ಲ್ಯಾಂಗ್ವೇಜಸ್ ಅದು ನಮ್ಮ ಚಾಯ್ಸ್ ಇರುತ್ತೆ, C++, ಜಾವಾ, ಯಾವುದಾದ್ರೂ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಬೋದು. ಆಪ್ಟಿಟ್ಯೂಡು, ಇಂಗ್ಲೀಷು ಇಷ್ಟೇ ಇರುತ್ತೆ ಲೈಕ್ ಆನ್ಲೈನ್ ಟೆಸ್ಟಲ್ಲಿ. ಸೊ ಒನ್ಸ್ ಆನ್ಲೈನ್ ಟೆಸ್ಟ್ ಕ್ಲಿಯರ್ ಆದ ತಕ್ಷಣ ನೆಕ್ಸ್ಟು ಟೆಕ್ನಿಕಲ್ ಇರುತ್ತೆ. ಟೆಕ್ನಿಕಲ್ 1 or 2 ಅದು ಡಿಪೆಂಡ್ಸ್, ಗೊತ್ತಿಲ್ಲ, ಒನ್ ರೌಂಡ್ ಇರ್ಬೋದು, 2 ರೌಂಡ್ಸ್ ಇರ್ಬೋದು. ಸೊ ಟೆಕ್ನಿಕಲ್, ಆಮೇಲೆ HR ಡಿಸ್ಕಷನ್, ಮ್ಯಾನೇಜರು HR ಡಿಸ್ಕಷನ್ಸ್ ಇರುತ್ತೆ ಅಷ್ಟೇ. ಬಟ್ ನಿನಗೆ ಆ TCSಗೆ ಅಟೆಂಡ್ ಮಾಡಬೇಕು ಆ ಡ್ರೈವ್ನ ಅಂತ ನಿನ್ಗೆ ಹೆಂಗೆ ಗೊತ್ತು? ಕ್ಯಾಂಪಸ್ ಬರುತ್ತೆ ನಿಮ್ಗೆ. ಯೂಶಲಿ ಇವಾಗ ಎಲ್ಲ ಕ್ಯಾಂಪಸ್ ಬರ್ತಾ ಇರುತ್ತೆ, ಒಳ್ಳೊಳ್ಳೆ ಕಾಲೇಜಲ್ಲಿ ಕ್ಯಾಂಪಸ್ ಬರ್ತಾ ಇರುತ್ತೆ. ಇನ್ ಕೇಸ್ ಬಂದಿಲ್ಲ ಅಂದ್ರೆ ನೋ ವರೀಸ್. ಬಿಕಾಸ್ ನಮಗೆ ಲಾಟ್ಸ್ ಆಫ್ ಇವಾಗ MNC ಕಂಪ್ನೀಸ್ ಎಲ್ಲ ಲಿಂಕ್ಸ್ ಕಳಿಸ್ತಾ ಇರ್ತಾರೆ. ಸೊ ಔಟ್ಸೈಡ್ ಕ್ಯಾಂಪಸ್ ಅಂತಾನೂ ಇರುತ್ತೆ. ಲಿಂಕ್ ಅಲ್ಲಿ ಅಪ್ಲೈ ಮಾಡಿದ್ರೆ ಇಟ್ ವಿಲ್ ಟೇಕ್ ಟೈಮ್. ಅಂದ್ರೆ ಒಂದ್ಸರಿ ನೀವು ಅಪ್ಲೈ ಮಾಡಿದ ತಕ್ಷಣ ನೆಕ್ಸ್ಟ್ ವೀಕೆ ಕಾಲ್ ಬರುತ್ತೆ, ನೆಕ್ಸ್ಟ್ ವೀಕೆ ನಮ್ಮ ಅಪ್ಲಿಕೇಶನ್ ಪ್ರೋಸೆಸ್ ಆಗಿಬಿಡುತ್ತೆ ಅಂತ ಏನಿಲ್ಲ. ಇದು ಟೈಮ್ ತಗೊಳುತ್ತೆ. ಸೊ ನಮಗೆ ಪೇಷನ್ಸ್ ಇರಬೇಕು. ಅಪ್ಲೈ ಮಾಡಿದ ತಕ್ಷಣ ಎವ್ರಿ ಡೇ ನಾವು ಮೇಲ್ಸ್ ಚೆಕ್ ಮಾಡ್ತಾನೆ ಇರಬೇಕು. ನಿಮ್ಗೆ ಏನು ಮೇಲ್ಸ್ ಬರುತ್ತಾ? ಸೊ ಮೇಲ್ಸ್ ಬರುತ್ತೆ ಡೆಫಿನೆಟ್ಲಿ. ಸಪೋಸ್ ಅಪ್ಲಿಕೇಶನ್ ನಮ್ಗೆ ಕರೆಕ್ಟಾಗಿದ್ದರೆ, ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಎಲ್ಲ ಮಾಡ್ತಾರೆ ಅಂದರೆ ಒನ್ಸ್ ನಮ್ಗೆ ಸಪೋಸ್ ಇನ್ ಕೇಸ್ ಕ್ಲಿಯರ್ ಮಾಡಿದರೆ, ಸೊ ರಿಟರ್ನ್ ಟೆಸ್ಟ್ ನಿಮಗೆ ಮೇಲ್ ಬರ್ತಾ ಇರುತ್ತೆ, ಅದನ್ನ ಫಾಲೋ ಅಪ್ ಮಾಡಬೇಕಷ್ಟೇ. ಲಿಂಕ್ಸ್ ಎಲ್ಲೇ ಕೊಡಲಿ ಲಿಂಕ್ಸು ಅಪ್ಲೈ ಮಾಡ್ತಾ ಇರಿ. ಹೌದು ಫ್ರೆಂಡ್ಸ್, ನೀವು ಡ್ರೈವ್ ಎಲ್ಲಾದರೂ ಇದೆ ಅಂತಂದರೆ ಅದನ್ನು ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ಈ ಡ್ರೈವ್ ಇದ್ದಲ್ಲಿ ತುಂಬ ಈಸಿಯಾಗಿ ನಾವು ಇಂಟರ್ವ್ಯೂಸ್ನ ಕ್ರ್ಯಾಕ್ ಮಾಡ್ಬೋದು, ನಿಮ್ಮ ಹತ್ರ ನಾಲೆಡ್ಜ್ ಇದ್ದರೆ ಸ್ವಲ್ಪ ಆದರೂ. ಸೊ ಅದಕ್ಕೆ ನೀವು ಸ್ವಲ್ಪ ಗೂಗಲ್ ಚೆನ್ನಾಗಿ ಮಾಡಿ, ಡೈಲಿ ಲಿಂಕ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ನೋಡಿ, ಆಗ ಎಲ್ಲೆಲ್ಲಿ ಡ್ರೈವ್ ನಡೀತಾ ಇದೆ ಅಂತ ನಿಮಗೆ ಡೀಟೇಲ್ಸ್ ಸಿಗ್ತಾ ಇರುತ್ತೆ. ಒಂದು ಲಿಂಕನ್ನು ಶೇರ್ ಮಾಡಿರ್ತಾರೆ, ಅದಕ್ಕೆ ಅಪ್ಲೈ ಮಾಡಿ. ಇಮಿಡಿಯೇಟಾಗಿ ಬರಲ್ಲ, ಎಕ್ಸ್ಪೆಕ್ಟ್ ಮಾಡಬೇಡಿ, ಸ್ವಲ್ಪ ವೆಯ್ಟ್ ಮಾಡಬೇಕು. ಆ ಟೈಮಲ್ಲಿ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತಲೇ ಹೇಳ್ಬೋದು ನಿಮಗೆ. ಇನ್ನೊಂದು ಕ್ವಶನ್ ಕೇಳ್ತಾ ಇರ್ತಾರೆ, ನಮಗೆ ರೆಫರೆನ್ಸ್ ಇರಲ್ಲ. ನಾವು ಯಾಕಂದರೆ ಎಲ್ಲರಿಗೂ ರೆಫರೆನ್ಸ್ ಸಿಕ್ಕಿದ ತಕ್ಷಣ ನಾವು ಜಾಬ್ ತಗೋಬೋದು ಅನ್ನೋದು ಇರಲ್ಲ. ರೆಫರೆನ್ಸ್ ಇಲ್ದಲೇ ನಿಮ್ಮ ಟ್ಯಾಲೆಂಟ್ ಮುಖಾಂತರ ನೀವು ಜಾಬನ್ನು ತಗೋಬೋದು. ಬಟ್ ನಿಮ್ಮ ಪ್ರಿಪರೇಷನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್ ಏನಪ್ಪ ಅಂದರೆ, ಇವಾಗ ಕಂಪ್ಲೀಟ್ ಆಗುತ್ತೆ ಇಂಜಿನಿಯರಿಂಗು, ನೆಕ್ಸ್ಟ್ ಜಾಬ್ ಇಲ್ಲ, ಆ ಟೈಮಲ್ಲೂ ನೋ ವರೀಸ್. ನಿಮಗೆ ನೀವಿನ್ನೂ ಪ್ರಿಪೇರ್ ಆಗಿಲ್ವಾ? ಪರವಾಗಿಲ್ಲ, ಏನು ಪರವಾಗಿಲ್ಲ. ನೀವು ಅವಾಗಿಂದನೇ ನೀವು ಸ್ಟೆಪ್ ತೊಗೋಬೋದು. ಅಂದರೆ ನಿಮಗೆ ಯಾವುದ್ರ ಮೇಲೆ, ಯಾವ ಲ್ಯಾಂಗ್ವೇಜ್ ಮೇಲೆ, ಯಾವ ಟೆಕ್ನಾಲಜಿ ಮೇಲೆ, ಯಾವ ಸಬ್ಜೆಕ್ಟ್ ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಇರುತ್ತೋ ಅವಾಗೂ ಕೂಡ ಫೋಕಸ್ ಮಾಡಿ ವಿತಿನ್ 1 or 2 ಮಂತ್ಸಲ್ಲಿ ನೀವು ಕಲ್ತ್ಬಿಟ್ಟು
ಅಂದರೆ ನೀವು ಕೋರ್ಸಸ್ ತೊಗೋಬೋದು ಹೊರಗಡೆ. ತುಂಬ ಇವಾಗೆಲ್ಲ ಜೆ ಸ್ಪೈಡರ್, ಕ್ಯೂ ಸ್ಪೈಡರ್, ಉತ್ತರ, ಈ ಥರ ತುಂಬ ಸೆಂಟರ್ಸ್ ಇದೆ, ಕೋರ್ಸಸ್ ಸೆಂಟರ್ಸ್. ಸೊ ನೀವು ಅಟೆಂಡ್ ಮಾಡ್ಬೋದು ಡೈಲಿ ಕೋರ್ಸ್ ತೊಗೊಂಡು. ಅದರಲ್ಲೂ ಕೂಡ ಸ್ವಲ್ಪ ಜಾಬ್ ಓಪನಿಂಗ್ಸ್ ಕೊಡ್ತಾರೆ. ವಿತಿನ್ 1 or 2 ಮಂತ್ಸಲ್ಲಿ ಡೆಫಿನೆಟ್ಲಿ ನೀವು ಈಸಿಲಿ ನೀವು ಕಲ್ತ್ಕೋಬೋದು, ಕ್ಲಿಯರ್ ಮಾಡ್ಬೋದು. ಕೋರ್ಸ್ ಕಲ್ತ್ಕೊಳ್ಳಿ ಅಷ್ಟೇ, ನಿಮ್ಗೆ ಇಷ್ಟ ಆಗಿರೋ ಸಬ್ಜೆಕ್ಟ್ನ ಕಲ್ತ್ಕೊಂಡು ಒನ್ಸ್ ಅಂದರೆ ನೀವು ಕಂಪ್ಲೀಟ್ ಮಾಡಾದ್ಮೇಲೆ ಸ್ಟಾರ್ಟ್ ಅಪ್ಲೈ ಫಾರ್ ಜಾಬ್ಸ್. ನೀವು ಎಲ್ಲೆಲ್ಲಿ ಜಾಬ್ಸ್ ಅಪ್ಲೈ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ. ಅಂದ್ರೆ ಇವಾಗ ಕೋರ್ಸ್ ತಗೊಂಡಿದ್ದೀರಾ ನೀವು, ಇನ್ನ ಕೋರ್ಸ್ ನಡೀತಾ ಇದೆ, ಬಟ್ ಅವರು ಇಮಿಡಿಯೇಟ್ ಆಗಿ ಅವರು ಕೂಡ ನಿಮಗೆ ಓಪನಿಂಗ್ಸ್ ಅನ್ನ ಕೊಡಲ್ಲ. ಕೋರ್ಸ್ ಇಂದನೂ ಕೂಡ ಸ್ವಲ್ಪ ಟೈಮ್ ತಗೊಳ್ತಾರೆ. ಸೊ ಮೀನ್ ಟೈಮ್ ನೀವು ಕೂಡ ಏನ್ ಮಾಡ್ಬೋದು, ಯಾವ್ಯಾವ ಆ್ಯಪ್ ಮುಖಾಂತರ ನೀವು ಅಪ್ಲೈ ಮಾಡ್ಬೋದು ಅನ್ನೋದು ನಾವೀಗ ತಿಳಿಸ್ಕೊಡ್ತಾ ಇರೋದು. ತುಂಬಾ ಇಂಪಾರ್ಟೆಂಟ್ ಗೈಸ್. ಸೊ ಇವಾಗ ತುಂಬ ಇದೆ ಅಪ್ಲಿಕೇಶನ್ಸ್ ಜಾಬ್ ಅಪ್ಲೈ ಮಾಡೋಕ್ಕೆ. ಮುಂಚೆ ಅಂದರೆ ನೌಕರಿ ಅದು ಮೇನ್ ಟಾಪಲ್ಲಿ ಇತ್ತು. ಸೊ ಇವಾಗ ಹಂಗೇನಿಲ್ಲ, ಎಷ್ಟೊಂದು ಅಪ್ಲಿಕೇಶನ್ಸ್ ಇದೆ. ಲೈಕ್ ನಾನು ಹೇಳ್ತಾ ಹೋಗ್ತೀನಿ, ನೋಟ್ ಮಾಡ್ಕೊಳ್ಳಿ ಜಸ್ಟ್. ಫಸ್ಟ್ ಮೇನ್ಲಿ ಲಿಂಕ್ಡ್ಇನ್ ಆ್ಯಂಡ್ ನೌಕರಿ.com ಇವೆರಡಿದೆ. ಸೊ ಅದಾದಮೇಲೆ ತುಂಬಾ ಇದೆ. ಇಂಡೀಡ್ ಇದೆ, ಅದಾದಮೇಲೆ ಟೈಮ್ಸ್ ಜಾಬ್ಸ್ ಅಂತ ಇದೆ, ನೆಕ್ಸ್ಟು ಮಾನ್ಸ್ಟರ್ ಅಂತ ಇದೆ, ಜಿಪ್ ರಿಕ್ಯೂಟರ್ ಅಂತ ಇದೆ, ಫೌಂಡಿಟ್ ಅಂತ ಇದೆ, ಫ್ರೆಷರ್ಸ್ ವರ್ಲ್ಡ್ ಅಂತ ಇನ್ನೊಂದಿದೆ, ಇನ್ನೊಂದು ಜಾಬ್ ಅವೇರ್ ಅಂತ ಒಂದಿದೆ, ಅಪ್ವರ್ಕ್ ಅಂತ ಒಂದಿದೆ, ಆ್ಯಂಡ್ ವರ್ಕ್ ಇಂಡಿಯಾ. ಹೀಗೆ ಒಂದು 50 to 20 ಅಪ್ಲಿಕೇಶನ್ಸ್ ಇದೆ. ನೀವು ಫೋಕಸ್ ಮಾಡಿ ಒಂದು 4 to 5 ಇಲ್ಲಾಂದರೆ ಒಂದು 3 to 4 ಅಪ್ಲಿಕೇಶನ್ಸ್. ಅದರಲ್ಲಿ ನೀವು ರಿಜಿಸ್ಟರ್ ಆಗಿಬಿಟ್ಟು ನಿಮ್ಮ ರೆಸ್ಯೂಮ ಅಪ್ಲೋಡ್ ಮಾಡಿ ಡೈಲಿ ಅಪ್ಡೇಟ್ ಮಾಡ್ತಾ ಇರಬೇಕು. ಸೊ ಅಟ್ಲೀಸ್ಟ್ ಒಂದಲ್ಲ ಒಂದು ಯಾವುದಾದ್ರೂ ಒಂದು ನಿಮ್ಮ ಕೈ ಹಿಡಿಯುತ್ತೆ. ಸೊ ಅಪ್ಲೈ ಮಾಡ್ತಿರ್ಬೇಕು, ಡೈಲಿ ಅಪ್ಡೇಟ್ಸ್ ನೋಡ್ತಾ ಇರಬೇಕು. ನೀವು ಕೂಡ ಅಪ್ಲೈ ಮಾಡ್ತಿರ್ಬೇಕು. ಸೊ ನಿಮಗೆ ಕಾಲ್ಸ್ ಬರುತ್ತೆ. ಸೊ ಅದ್ರ ಮುಖಾಂತರ ಕೂಡ ನೀವು ಜಾಬ್ಸ್ನ ತಗೋಬೋದು. ಬಟ್ ಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಫ್ರೆಂಡ್ಸ್, ಈಗ ಅವಳು ಲಿಸ್ಟಲ್ಲಿ ಬಂದಾಗೇನೆ ನೀವು ಅಬ್ಸರ್ವ್ ಮಾಡಿದ್ವಿ, ಫಸ್ಟ್ ಲಿಂಕ್ಡ್ಇನ್, ಸೆಕೆಂಡ್ ನೌಕರಿ ಅಂತ. ಈ ಲಿಂಕ್ಡ್ಇನಲ್ಲಿ ನೀವೇನಾದರೂ ನಿಮ್ಮ ಪ್ರೊಫೈಲ್ ಅಪ್ ಟು ಡೇಟ್ ಇರಬೇಕು. ಫಸ್ಟ್ ಪಾಯಿಂಟು ಲಿಂಕ್ಡ್ಇನಲ್ಲಿ ತುಂಬ ಜನ ಪೋಸ್ಟ್ ಮಾಡ್ತಾ ಇರ್ತಾರೆ ಎಲ್ಲೆಲ್ಲಿ ಓಪನಿಂಗ್ಸ್ ಇದೆ ಅಂತ. ಯಾವ ಪೋಸ್ಟನ್ನು ಮಿಸ್ ಮಾಡಬೇಡಿ, ಸ್ವಲ್ಪ ಚೆನ್ನಾಗಿ ಗೂಗಲ್ ಮಾಡಿ. ಸೊ ಆಗ ಲಿಂಕ್ಡ್ಇನಲ್ಲಿ ಎಲ್ಲೇ ಓಪನಿಂಗ್ಸ್ ಇದ್ರೂ ಕೂಡ ಡೈರೆಕ್ಟ್ HR ಕಾಂಟ್ಯಾಕ್ಟಿಂದ ಕಾಲ್ ಬರುತ್ತೆ, ನಿಮಗೆ ಈಸಿಯಾಗಿ ಜಾಬ್ ಸಿಗುತ್ತೆ. ಸೆಕೆಂಡ್ ಏನಪ್ಪ ಅಂತಂದ್ರೆ ನೌಕರಿ. ಸೊ ಎಷ್ಟೊಂದು ಜನ ನನಗೆ ನಮ್ಮ ಜೂನಿಯರ್ಸ್ ಕೂಡ ಕೇಳಿದ್ದಾರೆ, ನೌಕರಿನಲ್ಲಿ ನಾನು ಕೂಡ ಅಪ್ಡೇಟ್ ಮಾಡಿದ್ದೀನಿ, ಪ್ರೊಫೈಲ್ ಎಲ್ಲ ಅಪ್ಡೇಟ್ ಮಾಡ್ತಿದ್ದೀನಿ, ಬಟ್ ನನಗೆ ಕಾಲ್ಸ್ ಬರ್ತಾ ಇಲ್ಲ, ಏನು ಮಾಡಬೇಕು ಅಂತ ಇಷ್ಟೊಂದು ಜನ ಕೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಈ ಇನ್ಫಾರ್ಮೇಶನ್ ನಾನು ನೆಕ್ಸ್ಟ್ ಲೆವೆಲ್ ಕೊಡ್ತೀನಿ. ಹಂಗಲ್ಲ ಅಂದರೆ ಇವಾಗ ಸಪೋಸ್ ಕಾಲ್ಸ್ ಬರ್ತಾ ಇಲ್ಲ ನೌಕರಿಲಿ, ಯಾಕೆ ಹೆಂಗ್ ಮಾಡಬೇಕು ಕಾಲ್ಸ್ ಬರೋಕ್ಕೆ ಅನ್ನೋದು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ವಿ. ಸೊ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಮ್ಮ ವ್ಲಾಗ್ನ ನೋಡ್ತಾ ಇದ್ರೆ, ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಇನ್ನೂ ಒಳ್ಳೊಳ್ಳೆ ಅಪ್ಡೇಟ್ಸ್ನ ನಿಮಗೆ ತಿಳಿಸ್ಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಗೈಸ್. ಬಾಯ್ ಬಾಯ್. ಬಾಯ್ ಬಾಯ್.